ಎಲ್ಲರಿಗೆ ನಮಸ್ಕಾರ. ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್, ಓಲ್ಡ್ ಸಿಲೆಬಸ್ C3 C9 C15 C20 ರಿಸಲ್ಟ್ ಬಂದಾಗಿದೆ. ರಿಸಲ್ಟ್ ಬಂದಾದಮೇಲೆ ಯಾರಿಗಾದರೂ ರಿವ್ಯಾಲ್ಯೂಯೇಷನ್ ಅಪ್ಲೈ ಮಾಡೋದಿದ್ರೆ ಅಂದರೆ ರೀಚೆಕಿಂಗ್ ಅಪ್ಲೈ ಮಾಡೋದಿದ್ರೆ ಅಥವಾ ಆನ್ಸರ್ ಶೀಟದ್ದು ಫೋಟೋ ಕಾಪಿ ತರಿಸೋದಿತ್ತಂದರೆ ಅದಕ್ಕೆ ಹೇಗೆ ಅಪ್ಲೈ ಮಾಡಬೇಕು, ಲಾಸ್ಟ್ ಡೇಟ್ ಯಾವಾಗ ಮತ್ತು ಫೀಸ್ ಎಷ್ಟು ಅಂಥೇಳಿ ಎಲ್ಲ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಎಂತನ ವಾಚ್ ಮಾಡಿ ನಿಮಗೆ ಸಾಕಷ್ಟು ಮಾಹಿತಿ ಸಿಗ್ತೈತಿ. ಮತ್ತು ಇದೇ ರೀತಿ ಡಿಪ್ಲೊಮಾ ರಿಲೇಟೆಡ್ ಎನಿ ಅಪ್ಡೇಟ್ಸ್ಗೆ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಷನ್. ಓಕೆ, ಸೊ ಈಗ ಬಿಟ್ಟಂತಹ ಸರ್ಕ್ಯುಲರ್ ಪ್ರಕಾರ ರಿಸಲ್ಟ್ ಬಂದಾದಮೇಲೆ ಈ ಸರ್ಕ್ಯುಲರ್ ಕೊಟ್ಟಿದ್ದಾರೆ. ಸೊ ಸರ್ಕ್ಯುಲರ್ ಪ್ರಕಾರ ಇಲ್ಲಿ ನೀವು ನೋಡ್ಬೋದು, ದಿನಾಂಕ 16/2/2026 ಸರ್ಕ್ಯುಲರ್ ಪ್ರಕಾರ ರಿಸಲ್ಟ್ ಯಾರ್ದೆಲ್ಲ ಬಂದಿದೆ ಅಂದರೆ C3 C9 C15 C20 ಸಿಲೆಬಸ್ದು ರಿಸಲ್ಟ್ ಬಂದಿದೆ. ಅಂದರೆ ಓಲ್ಡ್ ಸಿಲೆಬಸ್ ರಿಸಲ್ಟ್ ಬಂದಿದೆ. ರಿಸಲ್ಟ್ ಬಂದಾದಮೇಲೆ ಯಾರಿಗಾದರೂ ಮಾರ್ಕ್ಸ್ ನೀವು ಅಂದುಕೊಂಡಷ್ಟು ಮಾರ್ಕ್ಸ್ ಬಂದಿರದೆ ಹೋದರೆ, ಅಂದರೆ ನೀವು ಬರೆದಷ್ಟು ಮಾರ್ಕ್ಸ್ ಬಂದಿರದೆ ಹೋದರೆ ಇನ್ನೂ ಚೆನ್ನಾಗಿ ಮಾರ್ಕ್ಸ್ ಬರಬೇಕಾಗಿತ್ತು. ಸಪೋಸ್ ಯಾರಾದರೂ ಫೇಲ್ ಆಗಿದ್ದರೆ ಇನ್ನೂ ನನಗೆ ಮಾರ್ಕ್ಸ್ ಬರಬೇಕಾಗಿತ್ತು, ನಾ ಪಾಸ್ ಆಗಬೇಕಾಗಿತ್ತು ಅಂತ ನಿಮ್ಗೆ ಯಾರಿಗಾದರೂ ಕಾನ್ಫಿಡೆನ್ಸ್ ಇದ್ದರೆ, ಮಾರ್ಕ್ಸ್ ಬರುವಂಥ ಹೆಚ್ಚಿಗೆ ಮಾರ್ಕ್ಸ್ ಬರುವಂಥ ಕಾನ್ಫಿಡೆನ್ಸ್ ಇತ್ತಂದರೆ ನೀವು ರಿವ್ಯಾಲ್ಯೂಯೇಷನ್ ಅಪ್ಲೈ ಮಾಡ್ಬೋದು. ಸೊ ರಿವ್ಯಾಲ್ಯೂಯೇಷನ್ ಅಪ್ಲೈ ಮಾಡಲಿಕ್ಕೆ ಯಾವಾಗ ಲಾಸ್ಟ್ ಡೇಟ್ ಇದೆ, ಫೀಸ್ ಎಷ್ಟು ಅಂತ ಎಲ್ಲ ಡೀಟೇಲ್ ಕೊಟ್ಟಿದ್ದಾರೆ. ಮತ್ತು ಇನ್ನೂ ಕೆಲವು ಜನರು ಆನ್ಸರ್ ಬುಕ್ಲೆಟ್ ಒಂದ್ಸಲ ನೋಡಬೇಕಾಗಿತ್ತು, ನಾ ಬರೆದಂಥ ಆನ್ಸರ್ ಬುಕ್ಲೆಟ್ ಯಾವ ರೀತಿ ಬರೆದಿದ್ದೀನಿ ಚೆಕ್ ಮಾಡ್ಕೋಬೇಕಾಗಿತ್ತು ಅಂತಂತ ಹೇಳಿ ನೀವು ಸ್ಕ್ಯಾನ್ ಕಾಪಿ ತರಿಸ್ಕೊಳ್ಳುವಂತಹ ನಿಮಗೆ ಇಂಟ್ರೆಸ್ಟ್ ಇತ್ತಂದರೆ ಅವರಿಗೂ ಯಾವ ರೀತಿ ಅಪ್ಲೈ ಮಾಡಬೇಕು ಮತ್ತು ಲಾಸ್ಟ್ ಡೇಟ್ ಯಾವಾಗ, ಫೀಸ್ ಎಷ್ಟು, ಎಲ್ಲನೂ ಮಾಹಿತಿ ಈ ಸರ್ಕ್ಯುಲರ್ನಲ್ಲಿ ಕೊಟ್ಟಿದ್ದಾರೆ. ಸೊ ಈ ಸರ್ಕ್ಯುಲರ್ ಡಿಟೇಲ್ ಆಗಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಜಸ್ಟ್ ವಾಚ್ ಮಾಡಿದ್ದನ್ನು ಎಂಡ್ ತನಕ ನೋಡ್ರಿದ್ದನ್ನು. ಓಕೆ, ಸೊ ಫಸ್ಟ್ ರೂಲ್ಸ್ ಎಲ್ಲ ನೋಡ್ಕೊಡ್ರಿ, ಏನೆಲ್ಲ ರೂಲ್ಸ್ ಇದಾವೆ ಅಂತಂಥೇಳಿ. ಸೊ ಫಸ್ಟ್ ಫೋಟೋ ಕಾಪಿ ಅಂದರೆ ನಿಮ್ಮದು ಆನ್ಸರ್ ಬುಕ್ಲೆಟದು ಫೋಟೋ ಕಾಪಿ ನೀವು ತರಿಸ್ಕೋಬೇಕಂತ ಅಂದ್ಕೊಂಡಿದ್ರೆ, ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಫೋಟೋ ಕಾಪಿ ನೋಡ್ಬೇಕಂತಂತೇಳಿ ಸ್ಕ್ಯಾನ್ ಕಾಪಿ ಅವರಿಗೆ ಫೋಟೋ ಕಾಪಿ ತರಿಸ್ಲಿಕ್ಕೆ ಅಪ್ಲೈ ಮಾಡಲಿಕ್ಕೆ ಅಂದರೆ ಅರ್ಜಿ ಸಲ್ಲಿಸಲು, ಫೋಟೋ ಕಾಪಿಗಾಗಿ ಅರ್ಜಿ ಸಲ್ಲಿಸಲು ಲಾಸ್ಟ್ ಡೇಟ್ ಯಾವಾಗಿದೆ ಅಂತ ಕೊಟ್ಟಿದ್ದಾರೆ ನೋಡಿರಿ. ಲಾಸ್ಟ್ ಡೇಟ್ ಇಟ್ ಸ್ಟಾರ್ಟ್ಸ್ ಫ್ರಮ್ 16 ಫೆಬ್ರವರಿಲಿಂದ ಸ್ಟಾರ್ಟ್ ಆಗಿ ಎಂಡ್ಸ್ ಆನ್ 21 ಫೆಬ್ರವರಿ. ಸೊ 21 ತನಕ ಟೈಮ್ ಐತಿ ಯಾರಿಗಾದರೂ ಅಪ್ಲೈ ಮಾಡೋದಿತ್ತಂದರೆ ಫೋಟೋ ಕಾಪಿ ಸಲುವಾಗಿ. ಓಕೆ, ಫೋಟೋ ಕಾಪಿಗೆ ಎಷ್ಟು, ಒಂದು ಸಬ್ಜೆಕ್ಟಿಗೆ ಎಷ್ಟು ಫೀಸ್ ತೊಗೋತಾರೆ ಅಂದರೆ ಪರ್ ಸಬ್ಜೆಕ್ಟ್ ಸಪ್ರೇಟ್ ಫೀಸ್ ತುಂಬಬೇಕು ನೀವು. ಪರ್ ಸಬ್ಜೆಕ್ಟ್ 250 ರೂಪೀಸ್ ಫೀಸ್ ಇರ್ತೈತಿ. ಓಕೆ, ಇನ್ನು ಫೋಟೋ ಕಾಪಿ ಎಲ್ಲಿ ಬರ್ತೈತಿ ನಿಮಗೆ, ನೀವು ತರಿಸಿದ್ದು ಎಲ್ಲಿ ಬರ್ತೈತೆ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ. ಸೊ ಅದು ನಿಮಗೆ ಮನೆಗೆ ಬರೋಂಗಿಲ್ಲ, ವೈಯಕ್ತಿಕ ವಿಳಾಸಕ್ಕೆ ಕಳುಹಿಸಲಾಗುವುದಂದ್ರೆ ಮನಿ ಅಡ್ರೆಸ್ಸಿಗೆ ಕಳಿಸಂಗಿಲ್ಲ ಅವರು. ದೇ ವಿಲ್ ಸೆಂಡ್ ದ ಫೋಟೋ ಕಾಪಿ ಟು ಯುವರ್ ಕಾಲೇಜ್ ಓನ್ಲಿ. ಸೊ ನಿಮ್ಮ ಕಾಲೇಜಿಗೆ ಕಳಿಸ್ತಾರೆ, ನೀವು ಅಲ್ಲೇ ಕಲೆಕ್ಟ್ ಮಾಡ್ಕೋಬೇಕಾಗ್ತೈತಿ. ಓಕೆ, ಸೊ ಇಲ್ಲಿ ಇನ್ನೊಂದು ಮೆನ್ಷನ್ ಮಾಡಿದ್ದಾರೆ ನೋಡಿರಿ, ಈಚ್ ಸಬ್ಜೆಕ್ಟಿಗೆ ನೀವು ಸೆಪ್ರೇಟ್ ಅಪ್ಲಿಕೇಶನ್ ತುಂಬಬೇಕಾಗ್ತೈತಿ, ಸೆಪ್ರೇಟ್ ಫೀಸ್ ತುಂಬಬೇಕು, ಸೆಪ್ರೇಟ್ ಅಪ್ಲಿಕೇಶನ್ ತುಂಬಬೇಕಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇದು ಫೋಟೋ ಕಾಪಿ ಬಗ್ಗೆ ಆಯಿತು. ನೆಕ್ಸ್ಟ್ ಉತ್ತರ ಪತ್ರಿಕೆ ಮರುಮೌಲ್ಯಮಾಪನ ಅಂದರೆ ನೀವು ರೀಚೆಕಿಂಗ್ ಹಾಕೋರಿದ್ರೆ ಯಾರಿಗಾದ್ರೂ ಮಾರ್ಕ್ಸ್ ಇನ್ನೂ ಚೆನ್ನಾಗಿ ಬರಬೇಕಾಗಿತ್ತು, ನಾನು ಬರೆದಿದ್ದಷ್ಟು ಮಾರ್ಕ್ಸ್ ಬಂದಿಲ್ಲ, ಇನ್ನೂ ಚೆನ್ನಾಗಿ ಬರಬೇಕಾಗಿತ್ತು ಅಂತಂತ ಯಾರಿಗೆ ಕಾನ್ಫಿಡೆನ್ಸ್ ಇದೆಯಲ್ಲ ಅವರು ರೀಚೆಕಿಂಗ್ ಹಾಕ್ಬೋದು. ಸೊ ರೀಚೆಕಿಂಗ್ ಹಾಕಲಿಕ್ಕೆ ರೂಲ್ಸ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ರೀಚೆಕಿಂಗ್ ಹಾಕಲಿಕ್ಕೆ ಡೇಟು ಇದೆ ನೋಡಿರಿ. ಇಟ್ ಸ್ಟಾರ್ಟ್ಸ್ ಫ್ರಮ್ 16 ಫೆಬ್ರವರಿಲಿಂದ ಸ್ಟಾರ್ಟ್ ಆಗಿ ಎಂಡ್ಸ್ ಆನ್ 21 ಫೆಬ್ರವರಿ. ನೆಕ್ಸ್ಟ್ ರೀಚೆಕಿಂಗ್ ಹಾಕಲಿಕ್ಕೆ ಮರುಮೌಲ್ಯಮಾಪನ ಹಾಕಲಿಕ್ಕೆ ಫೀಸ್ ಎಷ್ಟಿದೆ ಅಂದರೆ ಪರ್ ಸಬ್ಜೆಕ್ಟ್ ನೋಡಿ, ಪ್ರತಿ ವಿಷಯಕ್ಕೆ ಪರ್ ಸಬ್ಜೆಕ್ಟ್ 550 ರೂಪೀಸ್ ಫೀಸ್ ಇದೆ. ಸಪೋಸ್ ನೀವು 2 ಸಬ್ಜೆಕ್ಟ್ ನೀವು ಹಾಕಬೇಕಂತಂದು ಮಾಡಿದರೆ ರಿವ್ಯಾಲ್ಯೂಯೇಷನ್, ಸೊ 550 + 550, ಸೊ ಸಪ್ರೇಟ್ ಪೇ ಮಾಡಬೇಕಾಗ್ತೈತಿ. ಸೊ ಅದನ್ನು ಸರಿಯಾಗಿ ಚೆಕ್ ಮಾಡಿಕೊಡಿ. ನೆಕ್ಸ್ಟ್ ಪ್ರತಿ ವಿಷಯಕ್ಕೆ ಪ್ರತ್ಯೇಕ ಅರ್ಜಿ ಅಂದರೆ ನೀವು ಸಪ್ರೇಟಾಗಿಯೇ ಅಪ್ಲೈ ಮಾಡಬೇಕು. ಈಚ್ ಸಬ್ಜೆಕ್ಟಿಗೆ ನೀವು ರಿವ್ಯಾಲ್ಯೂಯೇಷನ್ ಹಾಕಬೇಕಂದ್ರೆ ಸಪ್ರೇಟ್ ಅಪ್ಲಿಕೇಶನ್ ಫಾರ್ಮ್ ಫಿಲಪ್ ಮಾಡಿ ಕೊಡಬೇಕು. ಓಕೆ, ಸೊ ಇದು ಎಲ್ಲಿ ತುಂಬಬೇಕು ಎಲ್ಲನೂ ಮಾಹಿತಿ ನೀವು ಆಫೀಸ್ನಲ್ಲಿ ಹೋಗಿ ಭೇಟಾದರೆ ಅವ್ರು ಹೇಳ್ತಾರೆ. ಇದಕ್ಕೊಂದು ಫಾರ್ಮ್ಯಾಟ್ ಇರ್ತೈತಿ, ಆ ಫಾರ್ಮ್ಯಾಟ್ನಲ್ಲಿ ನೀವು ತುಂಬಿ ಕೊಡಬೇಕಾಗ್ತೈತಿ. ಮತ್ತು ರಿಸಲ್ಟ್ ಎಲ್ಲಿ ಬರ್ತೈತೆ ಅಂದರೆ ರಿಸಲ್ಟ್ ನಿಮ್ಮ ಮನೆಗೆ ಕೊಡೋಂಗಿಲ್ಲ, ರಿಸಲ್ಟ್ ನಿಮ್ಮ ಕಾಲೇಜಿನ ವೆಬ್ BT ಲಿಂಕ್ಸ್ ವೆಬ್ ಪೋರ್ಟಲ್ನಲ್ಲಿನೇ ಕೊಡ್ತಾರೆ. BT ಲಿಂಕ್ಸ್ ವೆಬ್ ಪೋರ್ಟಲ್ನಲ್ಲಿ ನಿಮಗೆ ಕಾಲೇಜ್ನಲ್ಲಿನೇ ಪಬ್ಲಿಷ್ ಮಾಡ್ತಾರಂತ ಹೇಳ್ಕೊಟ್ಟಿದ್ದಾರೆ. ಸೊ ಅದು ಬಂದ ಮೇಲೆ ನಿಮಗೆ HODs ಅವರು ಇನ್ಫಾರ್ಮ್ ಮಾಡ್ತಾರೆ ನಿಮಗೆ. ಓಕೆ, ಸೊ ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇದೆ ನೋಡಿರಿ. ಯಾರಾದರೂ ಫೇಲ್ ಆಗಿದ್ದರೆ ಸ್ಟೂಡೆಂಟ್ಸ್, ನೀವು ರಿವ್ಯಾಲ್ಯೂಯೇಷನ್ ರಿಸಲ್ಟ್ ಸಪೋಸ್ ಅಪ್ಲೈ ಮಾಡಿದ್ದೆ ರಿವ್ಯಾಲ್ಯೂಯೇಷನ್ ರಿಸಲ್ಟ್ ಬರ್ತಾನೆ ಕಾಯ್ಲಿಕ್ಕೆ ಹೋಗಬೇಡ್ರಿ. ಮುಂಚೆನೇ ನೀವು ರೆಗ್ಯುಲರ್ ಆಗಿ ಏನು ಎಕ್ಸಾಮ್ ಫಾರ್ಮ್ ತುಂಬಬೇಕಾಗಿರ್ತೈತಲ್ಲ, ಫೇಲ್ ಆದದ್ದನ್ನು ಸಬ್ಜೆಕ್ಟ್ದು ಎಕ್ಸಾಮ್ ಫಾರ್ಮ್ ತುಂಬಬೇಕಾಗ್ತೈತಿ ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ಇದೆಲ್ಲ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಸರಿಯಾಗಿ ಓದಿ ತಿಳ್ಕೊಡ್ರಿ. ಇನ್ನೂ ಜಾಸ್ತಿ ಮಾಹಿತಿ ಕೊಟ್ಟಿದ್ದಾರೆ ಇಲ್ಲಿ ಎಲ್ಲನೂ
ಇನ್ಸ್ಟ್ರಕ್ಷನ್ಸ್ ನಿಮಗೆ ಅಪ್ಲಿಕೇಬಲ್ ಇದ್ದರೆ ನೋಡ್ಕೊಡ್ರಿ. ಬಟ್ ಇಂಪಾರ್ಟೆಂಟ್ ಏನಿದೆ ನಾನು ನಿಮಗೆ ಹೇಳಿದ್ದೀನಿ, ಲಾಸ್ಟ್ ಡೇಟ್ ನೋಟ್ ಮಾಡ್ಕೊಡ್ರಿ, ಫೀಸ್ ಎಷ್ಟು ನೋಟ್ ಮಾಡ್ಕೊಡ್ರಿ, ಮತ್ತು ಫಾರ್ಮ್ಯಾಟ್ ಯಾವ ರೀತಿ ಇರ್ತೈತೆ, ಅಪ್ಲಿಕೇಶನ್ ಫಾರ್ ಫೋಟೋ ಕಾಪಿ ಫಾರ್ಮ್ಯಾಟ್ ಯಾವ್ದು ಇರ್ತೈತಿ. ಸೊ ಈ ಫಾರ್ಮ್ಯಾಟ ನೀವು ಡೌನ್ಲೋಡ್ ಮಾಡಿಕೊಂಡು ಅಥವಾ ಪ್ರಿಂಟ್ ತೊಗೊಂಡು ಇದೇ ಫಾರ್ಮ್ಯಾಟ ಯೂಸ್ ಮಾಡಿಕೊಂಡು ನೀವು ಅಪ್ಲೈ ಮಾಡಬೇಕಾಗ್ತೈತಿ, ಆಫೀಸ್ನಲ್ಲಿ ಸಬ್ಮಿಟ್ ಮಾಡಬೇಕಾಗ್ತೈತಿ ಇದನ್ನು. ಸೊ ಇದು ಫೋಟೋ ಕಾಪಿದಿದು. ಸೊ ಇನ್ಸ್ಟ್ರಕ್ಷನ್ಸು ಕೊಟ್ಟಿದ್ದಾರೆ ನೋಡಿರಿ. ನೆಕ್ಸ್ಟ್ ರೀವ್ಯಾಲ್ಯೂಯೇಷನ್ ಹಾಕಲಿಕ್ಕೆ, ರೀಚೆಕ್ಕಿಂಗ್ ಹಾಕ್ಲಿಕ್ಕೂ ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ಯಾಟ್ ಐತಿ. ಈ ಅಪ್ಲಿಕೇಶನ್ ಫಾರ್ಮ್ಯಾಟ್ ನೀವು ಪ್ರಿಂಟ್ ತೊಗೊಂಡು ಇದರಲ್ಲಿ ಕರೆಕ್ಟಾಗಿ ಫಿಲಪ್ ಮಾಡಿಕೊಂಡು ಸೈನ್ ಮಾಡಿ ಫೀಸ್ ಎಲ್ಲ ತುಂಬಿ K2 ಮುಖಾಂತರ ನೀವು ಅದು ಫೀಸ್ ಎಲ್ಲ ತುಂಬಬೇಕಾಗ್ತೈತಿ. ಅದ್ರದ್ದು ಚಲನ್ ಇದಕ್ಕೆ ಹಚ್ಚಿ ನೀವು ಅಪ್ಲೈ ಮಾಡಬೇಕಾಗ್ತೈತಿ. ಸೊ ಈ ಮಾಹಿತಿ ಭಾಳ ಯೂಸ್ಫುಲ್ ಇದೆ ಅಂಥೇಳಿ ನಾನು ಶೇರ್ ಮಾಡ್ತಾಯಿದ್ದೀನಿ. ಯಾರಿಗೆ ರೀವ್ಯಾಲ್ಯೂಯೇಷನ್ ಅಪ್ಲೈ ಮಾಡೋದಿದೆಯಲ್ಲ ಅಥವಾ ಯಾರಿಗೆ ಫೋಟೋ ಕಾಪಿ ತರಿಸೋದಿದೆಯಲ್ಲ, ಇದು ಇನ್ಸ್ಟ್ರಕ್ಷನ್ಸ್ ಎಲ್ಲ ಸರಿಯಾಗಿ ತಿಳ್ಕೊಂಡು ಅಪ್ಲೈ ಮಾಡಿರಿ. ಓಕೆ, ಸೊ ಈ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ ಸರ್ಕಲ್ಗೂ ಶೇರ್ ಮಾಡಿರಿ, ಅವ್ರಿಗೆ ಹೆಲ್ಪ್ ಮಾಡ್ತೈತಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗೆ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿರಿ ಹೋಗ್ರಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಷನ್. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.